ಓಪಿ ಸರ್, ಎಲ್ಲದಕ್ಕೂ ಮುಂಚೆ ಇವತ್ತು ಬ್ಲ್ಯಾಕ್ ಅಲ್ಲಿ ಬಂದಿದ್ದೀರಾ, ಇದ್ರದ್ದೇನಾರು ಅರ್ಥ ಇದೆಯಾ? ಇವತ್ತು ಬ್ಲ್ಯಾಕ್ ಅಲ್ಲಿ ಬಂದಿದ್ದೀರಾ ನೀವು? ನಾನು ಯಾವಾಗ್ಲೂ ಬ್ಲ್ಯಾಕ್. ಸಿನಿಮಾ ನೋಡಾದ ಮೇಲಿನ ಬ್ಲ್ಯಾಕ್ ಹೇಳ್ತಾ ಇರೋದು. ಅಂದ್ರೆ ಆ ಬ್ಲ್ಯಾಕ್ ನ ಅರ್ಥ ಇದೆಯಾ? ಫಾರ್ ಯು ಟು ಬಿ ಇನ್ ಬ್ಲ್ಯಾಕ್ ಆಲ್ವೇಸ್. ಬ್ಲ್ಯಾಕ್ ಹೋಲ್ ತರ ಎಲ್ಲ ಅಬ್ಸರ್ವ್ ಮಾಡೋದು ಇನ್ಮೇಲೆ. ಓ, ಸೊ ಎಸ್, ನಿಮ್ಮ ಪ್ರಶ್ನೆಗಳೆಲ್ಲಿಂದ ಶುರುವಾಗ್ಲಿ? ತಾವೇ ಮಂಗಳೂರು ಎದೇಳಿ. ಸರ್, ಅದೇ ನೀವು ಬ್ಲಾಕ್ ಅಲ್ಲಿ ಬಂದಿದ್ದೀರಾ? ನಾನ್ ಕೇಳ್ಬೇಕು ಕ್ವಶನ್ ಇವಾಗ, ಫಸ್ಟ್ ಹೇಳಿ. ನಾವು ಕ್ವಶನ್ ಮಾಡೋದು ನಮ್ ಕೆಲ್ಸ ಸರ್. ಕ್ವಶನ್ ಮಾಡೋದು ನಮ್ ಕೆಲ್ಸ ನೋಡಿ, ಅದಕ್ಕೆ ಆನ್ಸರ್ ಮಾಡೋದು ನಿಮ್ ಕೆಲ್ಸ. ಮಾಡಲ್ಲ ಅಂತ ಆನ್ಸರ್. ಅದು ಯು ಐ ಸಿನಿಮಾ, ನೀವು ಹೇಳ್ದಾಗೆ ಯು ಐ ಸಿನಿಮಾದಲ್ಲಿ ಎಲ್ಲ ಡೈನಾಮಿಕ್ಸ್ ಉಲ್ಟಾ ಆಗುತ್ತೆ. ಅಲ್ವಾ? ಕೇಳಿ ಸರ್, ಹೇಳಿ. ನಾವು ಕೇಳ್ಬೋದಲ್ವಾ? ಕೇಳಿ ಸರ್. ಲಾಸ್ಟ್ ಶಾಟ್ ಏನ್ ಗೊತ್ತಾಯ್ತಾ? ಲಾಸ್ಟ್ ಶಾಟ್ ಆಫ್ ದಿ ಫಿಲಂ ನೀವೇ. ಲಾಸ್ಟ್ ಶಾಟ್ ನಾವು ರಿವ್ಯೂ ತಗೊಳಕೋಸ್ಕರ ಆಚೆ ಬರ್ತೀವಿ. ರಿವ್ಯೂ ತಗೊಳ್ಳೋದಕ್ಕೆ ನಾವು ಆಚೆ ಬರ್ತೀವಿ 5 minutes 10 minutes ಬಿಫೋರ್. ಅಲ್ಲ, ಲಾಸ್ಟ್ ಶಾಟ್ ನೋಡಿದ್ರೆ ಏನ್ ರಿವ್ಯೂ ತಗೊಂತೀರಾ ನೀವು? ಅದಕ್ಕೆ ಥಿಂಕ್ ಮಾಡ್ತಾ ಇದ್ದೀನಿ. ನಿಮ್ ಲಾಸ್ಟ್ ಶಾಟ್ ಚೆನ್ನಾಗೇ ಇರುತ್ತೆ ಸರ್. ನಿಮ್ಮನ್ನ ಜನರಿಗೆ ತಲುಪಿಸ್ಬೇಕು, ನೀವು ಮಾಡಿರೋ ಸಿನಿಮಾಗಳನ್ನ ಜನರಿಗೆ ತಲುಪಿಸ್ಬೇಕು ಅಂತಂದ್ರೆ ನಾವು ಕ್ಲೈಮ್ಯಾಕ್ಸ್ ಗಿಂತ 10 ನಿಮಿಷ ಮುಂಚೆ ಥಿಯೇಟರ್ ಇಂದ ಆಚೆ ಬರ್ಲೇಬೇಕು. ನಾನ್ ಲಾಸ್ಟ್ ಅಲ್ಲೇ ತಲುಪಿಸಿರೋದು, ನೀವು ಅದನ್ನೇ ನೋಡದೆ ಹೊರಗೆ ಬಂದು ಏನ್ ತಲುಪಿಸ್ತೀರಾ? ಸರ್, ಜನ ಹೇಳ್ತಾರೆ ಸರ್ ನೀವು ಕ್ಲೈಮ್ಯಾಕ್ಸ್ ಏನ್ ಕೊಟ್ಟಿದ್ದೀರಾ ಅಂತ, ಅದನ್ನ ನಾವು ಜನರಿಗೆ ತಲುಪಿಸೋ ಕೆಲಸ ಮಾಡಿದೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ಇದು ಮಾಡ್ತಿಲ್ಲ, ನೀವು ನೋಡಿದ್ರ ಅಂತ ಒಂದು ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಇಲ್ಲ ಸರ್, ನಾವು ಯಾವ್ದು ಕ್ಲೈಮ್ಯಾಕ್ಸ್ 10 minutes ನೋಡಲ್ಲ ಸರ್. ಲಾಸ್ಟ್ 10 minutes ಬಿಗಿನಿಂಗು ಲಾಸ್ಟ್ ಎರಡು. ಓಕೆ, ಬಿಗಿನಿಂಗ್ ನೋಡ್ತೀವಿ ಸರ್. ಬಿಗಿನಿಂಗ್ ನೋಡ್ದೆ. ಕ್ವಶನ್ ಕೇಳೋ ಹಾಗೆ ಇಲ್ಲ ಸರ್, ಯಾಕಂದ್ರೆ ಹೇಳ್ಬಿಟ್ಟಿದೀರಾ ಅದು ಈ ಸಿನಿಮಾನ ಯಾರು ರಿವ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹೆಂಗ್ ಕ್ವಶನ್ ಕೇಳ್ತೀರಾ ನೀವು? ಓಪಿ ಸರ್.